ಹೊನ್ನಾವರ ತಾಲೂಕು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನಗ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 1ರಂದು ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ ಎಂದು ಕಸಾಪ ಅಧ್ಯಕ್ಷ ಎಸ್ಎಚ್ ಗೌಡ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದ ಅವರು, ಬೆಳಗ್ಗೆ 10 ಗಂಟೆಗೆ ಸಮ್ಮೇಳನವನ್ನು ಕುಂದಾಪುರದ ಹಿರಿಯ ಸಾಹಿತಿ, ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಉದ್ಘಾಟಿಸುವರು. ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡುವರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪುಸ್ತಕ ಬಿಡುಗಡೆಗೊಳಿಸುವರು. ಶಾಸಕ ದಿನಕರ್ ಶೆಟ್ಟಿ ಪುಸ್ತಕ ಮಳಿಗೆ ಉದ್ಘಾಟಿಸುವರು. ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ದ್ವಾರ ಉದ್ಘಾಟಿಸುವರು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಎಸ್ಡಿ ಹೆಗಡೆ ಧ್ವಜ ಹಸ್ತಾಂತರಗೊಳಿಸುವರು. ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನಗ ಅಧ್ಯಕ್ಷೀಯ ಭಾಷಣ ಮಾಡುವರು. ಪ್ರೊಫೆಸರ್ ಕಿಶೋರ್ ನಾಯ್ಕ್ ಅವರ ಮೊಗ್ಗು ಕವನ ಸಂಕಲನ, ಎನ್ಜಿ ಕಾವೂರು ಅವರ ಒಂದೇ ಬನದ ಹೂಗಳು ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು. ಈ ಒಂದು ಸಮ್ಮೇಳನದ ವೇದಿಕೆಯ ಹೆಸರು ದಿವಂಗತ ಮಂಜುನಾಥ್ ಹೆಗಡೆ ಮೂರ್ತಿ ಅವರ ವೇದಿಕೆ. ಆಮೇಲೆ ನೆನಪಿನ ದ್ವಾರಗಳು ದಿವಂಗತ ರಾಮಚಂದ್ರ ಶಾಸ್ತ್ರಿ ಸೂರಿ, ದಿವಂಗತ ಗಣೇಶ್ ನಾರಾಯಣ ನಾಯ್ಕ್ ಮಗುವ, ದಿವಂಗತ ಗಣಪತಿ ಭಟ್ಟ ಕಣಿವೆ, ಇದು ದ್ವಾರಗಳು. ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ಹೊನ್ನಪ್ಪಯ್ಯ ಗುನಗ ಹಿರಿಯ ಸಾಹಿತಿಗಳು ಅಧ್ಯಕ್ಷತೆ ವಹಿಸಿ ನೆರವೇರಿಸಿಕೊಂಡಿದ್ದಾರೆ. ಬೆಳಿಗ್ಗೆ 8ಗಂಟೆಗೆ ಧ್ವಜಾರೋಹಣ, ರಾಷ್ಟ್ರಧ್ವಜಾರೋಹಣ ಪರಿಷತ್ತಿನ ರಾಷ್ಟ್ರಧ್ವಜಾರೋಹಣವನ್ನು ಪ್ರವೀಣ್ ಎಸ್ ಕರಾಂಡೆ ತಹಶೀಲ್ದಾರರು ನೆರವೇರಿಸಿಕೊಡ್ತಾ ಇದ್ದಾರೆ. ಪರಿಷತ್ತಿನ ಧ್ವಜಾರೋಹಣವನ್ನು ಜಿಲ್ಲಾಧ್ಯಕ್ಷರಾದ ಶ್ರೀ ಬಿಎನ್ ವಾಸರೆ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ನಾಡ ಧ್ವಜಾರೋಹಣ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಂದ, ಆಮೇಲೆ ಎಲ್ಲ ಗೌರವ ಉಪಸ್ಥಿತಿಯಲ್ಲಿ ಪಂಚಾಯತಿನ ಸದಸ್ಯರು ಇರ್ತಾರೆ. ಆಮೇಲೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ 9 ಗಂಟೆಗೆ. ಸಮ್ಮೇಳನದ ಮೆರವಣಿಗೆ ಚಾಲನೆಯನ್ನು ಶ್ರೀ ವೆಂಕಟರಮಣ ಹೆಗಡೆ ಮಾಲಕರು ಶ್ರೀಕುಮಾರ ಸಮೂಹ ಸಂಸ್ಥೆ ಇವರು ನೆರವೇರಿಸಿಕೊಡ್ತಾರೆ. ಇದರಲ್ಲಿ ಗೌರವ ಉಪಸ್ಥಿತಿಯನ್ನು ಪಂಚಾಯತಿನ ಎಲ್ಲ ಮುಗುವ ಪಂಚಾಯತ್ನ ಎಲ್ಲ ಸದಸ್ಯರು ಮತ್ತು ಆ ಭಾಗದ ವ್ಯಕ್ತಿಗಳು ಉಪಸ್ಥಿತರಿರ್ತಾರೆ. ಆಮೇಲೆ ಸರಿಯಾಗಿ 10 ಗಂಟೆಗೆ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡುವ. ಮಧ್ಯಾಹ್ನ 12 ಗಂಟೆಗೆ ವಿಚಾರ ಮಂಥನ ಗೋಷ್ಠಿ ನಡೆಯಲಿದೆ. ಅಂಕಣಕಾರ ನಾರಾಯಣಿಯ ಜಿ ಸಾಲೇಬೈಲು ಅಧ್ಯಕ್ಷತೆ ವಹಿಸುವರು. ಪ್ರಾಚಾರ್ಯ ವಸಂತ್ ಗಾಂವ್ಕರ್ ಆಶಯ ನುಡಿಯನ್ನಾಡುವರು. ಹೊನ್ನಾವರದ ಪ್ರವಾಸೋದ್ಯಮ ಹಾಗೂ ಸವಾಲುಗಳು ಕುರಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ಕ್ ವಿಚಾರ ಮಂಡಿಸುವರು. ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೊನ್ನಾವರದ ಕೊಡುಗೆ ಕುರಿತು ಚಿಂತಕ ಎಲ್ಎಂ ಹೆಗಡೆ ವಿಚಾರ ಮಂಡಿಸುವರು. ಹೊನ್ನಾವರದ ಪ್ರಸ್ತುತ ಸಾಹಿತ್ಯ ರಚನೆಗತಿ ಕುರಿತು ಬರಹಗಾರ್ತಿ ಮಾದೇವಿ ಗೌಡ ವಿಚಾರ ಮಂಡಿಸುವರು ಎಂದು ಹೇಳಿದರು. ಮಧ್ಯಾಹ್ನ 1:30ಕ್ಕೆ ಸಾಹಿತಿ ಜಯಶ್ರೀ ಕಣ್ಣಿ ಅಧ್ಯಕ್ಷತೆಯಲ್ಲಿ ಕವಿ ಸಮಯ ಗೋಷ್ಠಿ ನಡೆಯಲಿದೆ. ಸಾಹಿತಿ ಡಾಕ್ಟರ್ ಸತೀಶ್ ನಾಯ್ಕ್ ಆಶಯ ನುಡಿಗಳನ್ನಾಡುವರು. ಹಿರಿಕಿರಿಯ ಸಾಹಿತಿಗಳು ಕವನ ವಾಚಿಸುವರು. ಮಧ್ಯಾಹ್ನ 3 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಜೊತೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕುರಿತು ಸಾಹಿತಿ ಸಂದೀಪ್ ಭಟ್ ಮಾತನಾಡುವರು. ಸಂವಾದದಲ್ಲಿ ಶಿಕ್ಷಣ ತಜ್ಞ ಎನ್ಎಸ್ ಹೆಗಡೆ, ಕಾಲೇಜು ಉಪನ್ಯಾಸಕ ವಿಆರ್ ಭಟ್, ಬರಹಗಾರ ಶಂಕರ್ ಗೌಡ ಗುಣವಂತೆ ಪಾಲ್ಗೊಳ್ಳುವರು ಎಂದು ಹೇಳಿದರು. ಶ್ರೀ ಎಚ್.ಎಸ್. ಗುನಗಾರ್ ಅವರು, ಹೊನ್ನಪ್ಪಯ್ಯ ಶೇಷ ಗುನಗಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕವಲಿಕ್ಕಿಯಲ್ಲಿ ಫೆಬ್ರವರಿ 1ರಂದು ನಡೆಯಲಿಕ್ಕಿದೆ. ಈಗಾಗಲೇ 2-3 ಸಭೆಗಳು ಕವಲಿಕ್ಕಿಯಲ್ಲಿ ಆಗಿದೆ. ಅಲ್ಲಿಯ ಸಾರ್ವಜನಿಕರು ಹಾಗೂ ಅನೇಕ ಜನ ಮಹನೀಯರು ಈ ಸಮ್ಮೇಳನದ ಯಶಸ್ಸಿಗಾಗಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವುದರ ಮೂಲಕ ಊಟ ಮತ್ತು ಉಪಹಾರದ ವ್ಯವಸ್ಥೆನ ಆ ಭಾಗದ ಗಣ್ಯರು ಮತ್ತು ಸಾರ್ವಜನಿಕರು ಸೇರಿ ಹೇಳುವಂಥ ಮಾತುಗಳನ್ನು ಪರಿಷತ್ತಿಗೆ ಅವರು ಹೇಳಿದ್ದಾರೆ. ಈ ಸಮ್ಮೇಳನಕ್ಕಾಗಿ ಈಗಾಗಲೇ ಇವತ್ತು ಲೋಗೋಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ವಿಶೇಷವಾದ ತಯಾರಿ ಎಲ್ಲ ನಾವು ಮಾಡಿಕೊಂಡಿದ್ದೇವೆ. ಹೊನ್ನಾವರ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯುವಲ್ಲಿ ಎಲ್ಲ ಹೊನ್ನಾವರ ತಾಲೂಕಿನ ಸಾರ್ವಜನಿಕರು, ಹಿರಿಯರು, ಗಣ್ಯರು ಸಹಕರಿಸಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಸಮ್ಮೇಳನದ ಯಶಸ್ಸಿಗೆ ಎಲ್ಲರೂ ತೊಡಗಿಸಿಕೊಳ್ಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ತಾಲೂಕಾ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ರೀತಿ ಅನುದಾನ ಇಲ್ಲ ಹೇಳಿ ಕೇಂದ್ರ ಅಧ್ಯಕ್ಷರು ಈಗಾಗಲೇ ತಾಲೂಕಾ ಘಟಕಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ.
ಹಾಗಾಗಿ ಅನುದಾನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಹೊನ್ನಾವರ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸುತ್ತಿರುವುದು ಅದು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ತಿಗೆ ತುಂಬ ಹೆಮ್ಮೆಯನ್ನು ತರುವಂಥ ವಿಷಯವಾಗಿದೆ. ಮಧ್ಯಾಹ್ನ 4:30 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಜಿಲ್ಲಾ ಕಸಾಪ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸುವರು. ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಸಮಾರೋಪ ಮಾತನಾಡುವರು. ಸಾಧಕರಿಗೆ ಸನ್ಮಾನದಲ್ಲಿ ಸಾರಿಗೆ ಉದ್ಯಮಿ ವೆಂಕಟರಮಣ ಹೆಗಡೆ, ಸಹಕಾರ ಕ್ಷೇತ್ರದ ಜಿಜಿ ಶಂಕರ್, ರಂಗಭೂಮಿ ಕ್ಷೇತ್ರದ ರಾಮಗೌಡ, ಕೌಶಲ್ಯ ಕ್ಷೇತ್ರದ ಅಬ್ದುಲ್ ವಹಾಬ್ ಉಸ್ಮಾನ್, ಕಾಷ್ಟಶಿಲ್ಪಿ ಗಂಗಾಧರ್ ಆಚಾರಿ, ಜನಪದ ಹಾಡುಗಾರ್ತಿ ಗೌರಿ ನಾಯ್ಕ್, ಪತ್ರಕರ್ತ ಸತೀಶ್ ತಾಂಡೇಲ್, ಸಾಹಿತಿ ಸುರೇಶ್ ನಾಯ್ಕ್, ಶಿಕ್ಷಕ ವಿಷ್ಣು ಪಟಗಾರ್, ಯಕ್ಷಗಾನ ನಾರಾಯಣ್ ಹೆಗಡೆ ಇವರನ್ನು ಸನ್ಮಾನಿಸಲಾಗುವುದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಸಮ್ಮೇಳನ ಯಶಸ್ವಿಯಾಗಲು ತಾಲೂಕಿನ ಜನತೆ ಸಹಕರಿಸುವಂತೆ ಕೋರಿದರು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಸುದೀಶ್ ನಾಯ್ಕ್, ಕಸಾಪ ಕಾರ್ಯದರ್ಶಿಗಳಾದ ಗಜಾನನ್ ನಾಯ್ಕ್, ಎಚ್ಎಂ ಮಾರುತಿ, ಕೋಶಾಧ್ಯಕ್ಷ ನಾರಾಯಣ್ ಹೆಗಡೆ, ಹಿರಿಯ ಸದಸ್ಯರಾದ ಜನಾರ್ದನ್ ಕಾಣಕೋಣ್ಕರ್, ಮಹೇಶ್ ಭಂಡಾರಿ, ಬಿಎನ್ ಹೆಗಡೆ, ಸಾಧನಾ ಬರ್ಗಿ, ಆರ್ಕೆ ಮುಕ್ರಿ, ಕೇಶವ್ ಶೆಟ್ಟಿ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.